ನಮಸ್ಕಾರ. ಹಣ ಬೇಕು ಎನ್ನುವುದು ಅಗತ್ಯ, ಆದರೆ ಎಲ್ಲವೂ ನನಗೇ ಬೇಕು ಎನ್ನುವುದು ಅಪಾಯ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ದುರಾಸೆಯು ಒಬ್ಬ ವ್ಯಕ್ತಿಯ ಎಲ್ಲಾ ಗುಣಗಳನ್ನು ನುಂಗಿಹಾಕುವ ಅತಿದೊಡ್ಡ ವೈರಿ. ಸಮುದ್ರದ ನೀರನ್ನು ಎಷ್ಟು ಕುಡಿದರೂ ಬಾಯಾರಿಕೆ ಇಂಗುವುದಿಲ್ಲವೋ, ಹಾಗೆಯೇ ದುರಾಸೆಯಿರುವವನಿಗೆ ಎಷ್ಟು ಸಿಕ್ಕರೂ ತೃಪ್ತಿ ಸಿಗುವುದಿಲ್ಲ. ಈ ದುರಾಸೆಯು ಒಬ್ಬ ರಾಜನನ್ನು ಹೇಗೆ ಭಿಕ್ಷುಕನನ್ನಾಗಿ ಮಾಡುತ್ತದೆ? ನಿಮ್ಮ ನೆಮ್ಮದಿಯನ್ನು ಕಬಳಿಸುವ ಈ ಬೆಂಕಿಯಿಂದ ಬದುಕುವುದು ಹೇಗೆ? ಇಂದು ನಾವು ಚಾಣಕ್ಯ ನೀತಿಯ 3 ಭೀಕರ ಸತ್ಯಗಳನ್ನು ತಿಳಿಯೋಣ. 1. ದುರಾಸೆಯು ವಿವೇಕದ ಶತ್ರು. ಚಾಣಕ್ಯರ ಒಂದು ಕಟುಮಾತು ಇಲ್ಲಿದೆ: ದುರಾಸೆ ಇರುವವನಿಗೆ ಸರಿ ತಪ್ಪುಗಳ ಅರಿವಿರುವುದಿಲ್ಲ. ಅವನು ಕೇವಲ ಲಾಭವನ್ನು ಮಾತ್ರ ನೋಡುತ್ತಾನೆ ಹೊರತು ಅದರ ಹಿಂದಿರುವ ಅಪಾಯವನ್ನಲ್ಲ. ಒಂದು ತುಂಡು ಮಾಂಸದ ಆಸೆಗೆ ಬಿದ್ದು ಮೀನು ಹೇಗೆ ಗಾಳಕ್ಕೆ ಸಿಲುಕುತ್ತದೆಯೋ, ಹಾಗೆಯೇ ಮನುಷ್ಯನು ಕ್ಷಣಿಕ ಲಾಭದ ಆಸೆಗೆ ಬಿದ್ದು ತನ್ನ ಜೀವನದ ಶಾಂತಿಯನ್ನು ಮತ್ತು ಘನತೆಯನ್ನು ಕಳೆದುಕೊಳ್ಳುತ್ತಾನೆ. ಅತಿಯಾದ ಆಸೆ ನಿಮ್ಮನ್ನು ಕುರುಡನನ್ನಾಗಿ ಮಾಡುವ ಮುನ್ನ ಎಚ್ಚೆತ್ತುಕೊಳ್ಳಿ. 2. ನೆಮ್ಮದಿಯ ಅಂತ್ಯ. ಚಾಣಕ್ಯರು ಹೇಳುತ್ತಾರೆ, ಸಂತೃಪ್ತಿಯೇ ಅತಿದೊಡ್ಡ ಸುಖ, ದುರಾಸೆಯೇ ಅತಿದೊಡ್ಡ ದುಃಖ. ದುರಾಸೆ ಇರುವವನ ಮನಸ್ಸು ಎಂದಿಗೂ ಶಾಂತವಾಗಿರುವುದಿಲ್ಲ. ಅವನಿಗೆ ಸಿಕ್ಕಿದ್ದಕ್ಕಿಂತ ಸಿಗದೇ ಇರುವುದರ ಬಗ್ಗೆಯೇ ಚಿಂತೆ ಹೆಚ್ಚು. ಹಣದಿಂದ ಸೌಲಭ್ಯಗಳನ್ನು ಕೊಳ್ಳಬಹುದು, ಆದರೆ ನೆಮ್ಮದಿಯನ್ನಲ್ಲ. ಯಾವಾಗ ನೀವು ಸಾಕು ಎನ್ನುವ ಕಲೆ ಕಲಿಯುತ್ತೀರೋ, ಅಂದೇ ನೀವು ಶ್ರೀಮಂತರಾಗುತ್ತೀರಿ. ಇಲ್ಲದಿದ್ದರೆ ನೀವು ಕೋಟ್ಯಧಿಪತಿಯಾಗಿದ್ದರೂ ಮಾನಸಿಕವಾಗಿ ಭಿಕ್ಷುಕನಾಗಿಯೇ ಉಳಿಯುತ್ತೀರಿ. 3. ಸಂಬಂಧಗಳ ಬಲಿ. ಚಾಣಕ್ಯನ ಪ್ರಕಾರ ದುರಾಸೆಯು ಪ್ರೀತಿಯನ್ನು ದ್ವೇಷವಾಗಿ ಬದಲಾಯಿಸುತ್ತದೆ. ಆಸ್ತಿಗಾಗಿ ಹೆತ್ತವರನ್ನು ದೂರ ಮಾಡುವವರು, ಲಾಭಕ್ಕಾಗಿ ನಂಬಿದವರನ್ನು ನಡುನೀರಿನಲ್ಲಿ ಬಿಡುವವರು ಈ ದುರಾಸೆಯ ಗುಲಾಮರಾಗಿರುತ್ತಾರೆ. ನೆನಪಿಡಿ, ಹಣವು ಬರುತ್ತದೆ ಮತ್ತು ಹೋಗುತ್ತದೆ, ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ ಮತ್ತು ಸಂಬಂಧಗಳು ಮತ್ತೆ ಮರಳಿ ಬರುವುದಿಲ್ಲ. ಚಾಣಕ್ಯನ ಎಚ್ಚರಿಕೆಯಂತೆ ಹಣಕ್ಕಾಗಿ ಧರ್ಮವನ್ನು ಬಿಟ್ಟವನು ಕೊನೆಯಲ್ಲಿ ಬರಿಗೈಯಲ್ಲಿ ಉಳಿಯುತ್ತಾನೆ. ಆಸೆಯಿರಲಿ, ಆದರೆ ಅದು ದುರಾಸೆಯಾಗದಿರಲಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲದಲ್ಲಿ ಸುಖಪಡುವುದನ್ನು ಕಲಿಯಿರಿ. ಚಾಣಕ್ಯನ ಈ ಮಾತುಗಳು ನಿಮ್ಮನ್ನೊಬ್ಬ ಸೃಜನಶೀಲ ಮತ್ತು ಸಂತೃಪ್ತ ವ್ಯಕ್ತಿಯನ್ನಾಗಿ ಮಾಡಲಿ. ನಿಮ್ಮ ಜೀವನದಲ್ಲಿ ನೀವು ಅತಿಯಾದ ಆಸೆಗೆ ಬಿದ್ದು ಯಾವುದಾದರೂ ಕಳೆದುಕೊಂಡಿದ್ದೀರಾ? ಕಮೆಂಟ್ನಲ್ಲಿ ನಿಮ್ಮ ಅನುಭವ ತಿಳಿಸಿ. ಕೇವಲ ಹಣದ ಹಿಂದೆ ಓಡಿ ನೆಮ್ಮದಿ ಕಳೆದುಕೊಳ್ಳುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ತೃಪ್ತಿಯೇ ಪರಮಸುಖ.